ಮಿಡಲ್ ಈಸ್ಟನ್ನ ಭೂಮಿ ಮೇಲಿರೋ ನರಕ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಇಲ್ಲಿರುವಂಥ ವ್ಯಕ್ತಿಗಳಿಗೂ ಕ್ರೂರ ಮೃಗಗಳಿಗೂ ತುಂಬ ವ್ಯತ್ಯಾಸ ಏನಿಲ್ಲ. ಅದಕ್ಕೆ ಉದಾಹರಣೆ ಅಂದರೆ ಈ ಐಸಿಸ್ ಮತ್ತು ಅಲ್ ಖೈದಾದಂಥ ಉಗ್ರವಾದಿಗಳು. ಮಿಡಲ್ ಈಸ್ಟ್ನ ಯಮನ್ ದೇಶದಲ್ಲಿ ಹೌತಿ ಉಗ್ರವಾದಿಗಳು ತುಂಬ ದೊಡ್ಡ ಮಟ್ಟದಲ್ಲಿದ್ದಾರೆ. ಈ ಹೌತಿ ಉಗ್ರವಾದಿಗಳು ಒಂದು ರೀತಿ ನರರೂಪದ ರಾಕ್ಷಸರಿದ್ದಂತೆ. ಈ ಯಮನ್ ದೇಶದಲ್ಲಿ ಉಗ್ರವಾದಿಗಳು ಎಂಬ ಹುಚ್ಚು ನಾಯಿಗಳು ಹೆಚ್ಚಾಗಿದ್ರೂ ಕೂಡ ಈ ರೀತಿಯ ದೇಶಗಳಿಗೆ ಭಾರತದಿಂದ ತುಂಬ ಜನ ಉದ್ಯೋಗ ಹುಡಿಕೊಂಡು ಹೋಗ್ತಾರೆ. ಬಂದ ನಂತರ ಗೊತ್ತಾಗುತ್ತೆ ಇದು ದೂರದ ಬೆಟ್ಟ ಅಂತ. ಬರುವಾಗೇನೋ ಬಂದುಬಿಡ್ತಾರೆ, ಬಂದು ಇಲ್ಲಿ ಇರೋಕ್ಕೂ ಆಗದೆ ಇಲ್ಲಿಂದ ಹೋಗೋಕ್ಕೂ ಆಗದೆ ನರಕ ಅನುಭವಿಸ್ತಿರ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ನಿಮಿಷ ಪ್ರಿಯ ಕೇಸು. ಅಷ್ಟಕ್ಕೂ ನಿಮಿಷ ಪ್ರಿಯ ಯಾರು? ಯಮನ್ ದೇಶದಲ್ಲಿ ಮರಣದಂಡನೆಗೆ ಗುರಿಯಾಗುವಂಥ ತಪ್ಪು ಈಕೆ ಮಾಡಿದಾದರೂ ಏನು? ನಿಮಿಷ ಪ್ರಿಯ ವಿಚಾರ ಈಗ ನ್ಯಾಷನಲ್ ವೈಡ್ ಇಷ್ಟೊಂದು ಸುದ್ದಿಯಾಗೋಕ್ಕೆ ಕಾರಣ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ಯಮನ್ ದೇಶದಲ್ಲಿ ಮರಣದಂಡನೆಗೆ ಗುರಿಯಾಗಿರುವಂಥ ಈ ನಿಮಿಷ ಪ್ರಿಯ ಹುಟ್ಟಿದ್ದು ಕೇರಳದ ಪಾಲಕ್ಕಡ್ ಜಿಲ್ಲೆಯ ಕೊಲ್ಲಂಗೋಡ್ ಸಮೀಪದ ಹಳ್ಳಿಯೊಂದರಲ್ಲಿ. ಈಕೆ ಡಿಪ್ಲೊಮಾ ನರ್ಸಿಂಗ್ನಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿರ್ತಾಳೆ. ಬಡತನದ ಕುಟುಂಬ, ಮನೆಯ ಆರ್ಥಿಕ ಪರಿಸ್ಥಿತಿ ಸರಿ ಇರಲ್ಲ. ಹೀಗಾಗಿ ಈಕೆ ಕೆಲಸ ಹುಡಿಕೊಂಡು ಹೊರಟಿದ್ದು ಯಮನ್ ದೇಶಕ್ಕೆ. ಇನ್ನು ಈ ಕೇರಳದಲ್ಲಿ ಉದ್ಯೋಗ ಹುಡಿಕೊಂಡು ಗಲ್ಫ್ ರಾಷ್ಟ್ರಗಳಿಗೆ ಹೋಗುವಂಥ ಕಲ್ಚರ್ ತುಂಬ ದೊಡ್ಡ ಮಟ್ಟದಲ್ಲಿದೆ. ಹೀಗಾಗಿ ಈಕೆ ಕೂಡ ಕೆಲಸ ಹುಡಿಕೊಂಡು ಗಲ್ಫ್ ರಾಷ್ಟ್ರ ಯಮನ್ ದೇಶಕ್ಕೆ ಹೋಗ್ತಾಳೆ. ಆಗ ಹೋಗ್ಬೇಕಾದ್ರೆ ಈಕೆ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ, ಮುಂದೊಂದು ದಿನ ತಾನು ಇದೇ ದೇಶದಲ್ಲಿ ಮರಣದಂಡನೆಗೆ ಗುರಿಯಾಗ್ತೀನಿ, ಈ ರೀತಿಯ ಸಂಕಷ್ಟಗಳಿಗೆಲ್ಲ ಸಿಗಾಕೊಳ್ತೀನಿ ಎಂಬ ಯಾವ ಅರಿವು ಕೂಡ ಈಕೆಗಿರಲಿಲ್ಲ ಅನಿಸುತ್ತೆ. ಇನ್ನು ಯಮನ್ ದೇಶಕ್ಕೆ ಬಂದಂಥ ನಿಮಿಷ ಪ್ರಿಯ ಹೇಗಿದ್ರು ತಾನು ನರ್ಸಿಂಗ್ ಮುಗಿಸಿದ್ರಿಂದ ಗೌರ್ಮೆಂಟ್ ಹಾಸ್ಪಿಟಲ್ ಒಂದರಲ್ಲಿ ನರ್ಸ್ ಆಗಿ ಕೆಲಸಕ್ಕೆ ಸೇರ್ಕೊತಾಳೆ. ಇನ್ನು 2011ರಲ್ಲಿ ನಿಮಿಷ ಪ್ರಿಯಾಗೆ ಟಾಮಿ ಥಾಮಸ್ ಎಂಬ ವ್ಯಕ್ತಿಯ ಜೊತೆ ಮದುವೆ ಕೂಡ ಆಗಿರುತ್ತೆ. ಆ ನಂತರ ಗಂಡ ಹೆಂಡತಿ ಇಬ್ಬರು ಕೂಡ ಮತ್ತೆ ಯಮನ್ಗೆ ಬಂದಿರ್ತಾರೆ. ಇಲ್ಲೇ ಇವರಿಗೆ ಒಂದು ಮಗು ಕೂಡ ಆಗುತ್ತೆ. ಈ ಟಾಮಿ ಥಾಮಸ್ ಯಮನ್ ದೇಶದಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. ಸರಿಯಾದ ಸಂಬಳ ಸಿಗ್ತಿಲ್ಲ ಅಂತನೋ ಅಥವಾ ಅಲ್ಲಿರೋಕೆ ಇಷ್ಟ ಇಲ್ದೇನೋ ಏನೋ ಕಾರಣಕ್ಕೆ ಕೆಲಸ ಬಿಟ್ಟು ತನ್ನ ಮಗಳನ್ನ ಕರ್ಕೊಂಡು ಮತ್ತೆ ಕೇರಳಕ್ಕೆ ವಾಪಸ್ ಆಗ್ತಾನೆ. ಆದರೆ ನಿಮಿಷ ಪ್ರಿಯ ಮಾತ್ರ ಯಮನ್ ದೇಶದಲ್ಲೇ ಅದೇ ನರ್ಸಿಂಗ್ ಕೆಲಸದಲ್ಲೇ ಮುಂದುವರಿತಿರ್ತಾಳೆ. 2008ರಲ್ಲಿ ಬಂದಂಥ ಈಕೆ 2014ರವರೆಗೂ ಕೂಡ ಯಮನ್ ದೇಶದ ಹಲವು ಆಸ್ಪತ್ರೆಗಳಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾಳೆ. ಆದರೂ ಕೂಡ ಈಕೆ ಅಂದ್ಕೊಂಡಷ್ಟರ ಮಟ್ಟಿಗೆ ಈಕೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿರಲ್ಲ. ಇದರಿಂದ ಈಕೆ ತಾನೇ ಒಂದು ಸ್ವಂತ ಕ್ಲಿನಿಕನ್ನು, ಒಂದು ಸಣ್ಣ ಹಾಸ್ಪಿಟಲ್ ರೀತಿ ಓಪನ್ ಮಾಡಬೇಕು ಅಂತ ಅನ್ಕೊತಾಳೆ. ಅದಕ್ಕೆ ಅಂತ ತನ್ನ ತಾಯಿಯ ಬಳಿ ಸ್ವಲ್ಪ ಹಣದ ಸಹಾಯ ಪಡೆದು ಬೇರೆಯವ್ರ ಹತ್ರ ಸಾಲ ಮಾಡಿ ತನ್ನ ಹತ್ರ ಇದ್ದ ಸೇವಿಂಗ್ಸ್ ಎಲ್ಲವನ್ನು ಸೇರಿಸಿ ಆಗೋ ಈಗೋ ಮಾಡಿ ಹಾಸ್ಪಿಟಲನ್ನು ಓಪನ್ ಮಾಡೋಕ್ಕೆ ಮುಂದಾಗ್ತಾಳೆ. ಆದರೆ ಬೇರೆ ದೇಶದ ವ್ಯಕ್ತಿ ಯಮನ್ನಲ್ಲಿ ಬಿಸ್ನೆಸ್ ಮಾಡಬೇಕು ಅಂದರೆ ಅದಕ್ಕೆ ಯಮನ್ ಸರ್ಕಾರ ಮತ್ತು ಅಲ್ಲಿನ ಕಾನೂನುಗಳು ಒಪ್ಕೊಳ್ಳಲ್ಲ. ಹಾಗೇನಾದರೂ ಬಿಸ್ನೆಸ್ ಮಾಡಬೇಕು ಅಂದರೆ ಅಲ್ಲಿನ ದೇಶದ ಒಬ್ಬ ವ್ಯಕ್ತಿ ಆ ಬಿಸ್ನೆಸ್ನಲ್ಲಿ ಪಾರ್ಟ್ನರ್ ಆಗಿರಬೇಕು. ಆಗ ಮಾತ್ರ ಯಮನ್ ಸರ್ಕಾರ ಬಿಸ್ನೆಸ್ ಮಾಡೋಕ್ಕೆ ಒಪ್ಪಿಗೆ ಕೊಡುತ್ತೆ. ಹೀಗಾಗಿ ಅಲ್ಲಿನ ಲೋಕಲ್ ವ್ಯಕ್ತಿ ಜೊತೆ ಸೇರಿ ಆಸ್ಪತ್ರೆ ಶುರು ಮಾಡಬೇಕು ಅಂತ ಅನ್ಕೊತಾಳೆ. ಆಗ ಈಕೆಗೆ ಪರಿಚಯ ಆಗಿದ್ದೆ ತಲಾಲ್ ಅಬ್ದೋ ಮಹದಿ ಎಂಬ ವ್ಯಕ್ತಿ. ಈ ತಲಾಲ್ ಅಬ್ದೋ ಮಹದಿ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದರಿಂದ ನಿಮಿಷ ಪ್ರಿಯ ಕೆಲಸ ಮಾಡ್ತಿದ್ದಂಥ ಹಾಸ್ಪಿಟಲ್ಗೆ ಆಗಾಗ ಬಂದೋಗ್ತಿರ್ತಾನೆ. ಆಗ ನಿಮಿಷ ಪ್ರಿಯಾಗೆ ಈತನ ಪರಿಚಯ ಆಗುತ್ತೆ. ಹೀಗಾಗಿ ಈತನನ್ನೇ ತನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ಸೇರಿಸ್ಕೊಂಡು ಹಾಸ್ಪಿಟಲನ್ನು ಶುರು ಮಾಡ್ತಾಳೆ. ಆರಂಭದಲ್ಲಿ ಆಸ್ಪತ್ರೆ ಕೂಡ ತುಂಬ ಚೆನ್ನಾಗಿ ನಡೀತಿರುತ್ತೆ. ಹೀಗಾಗಿ ನಿಮಿಷ ಪ್ರಿಯ ಜೊತೆ ಈ ಮಹದಿ ಕೂಡ ಒಂದ್ಸಲ ಕೇರಳಗೆ ಬಂದೋಗಿರ್ತಾನೆ. ಈ ವ್ಯಕ್ತಿ ಹೆಸರಿಗೆ ಮಾತ್ರ ಪಾರ್ಟ್ನರ್ ಆಗಿರ್ತಾನೆ. ಆದರೆ ಹಾಸ್ಪಿಟಲ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಈ ನಿಮಿಷ ಪ್ರಿಯನೇ ನೋಡ್ಕೊತಿರ್ತಾಳೆ. ಈತ ಜಸ್ಟ್ ಆಗಾಗ ಆಸ್ಪತ್ರೆಗೆ ಬಂದು ಹೋಗಿ ಮಾಡ್ತಿರ್ತಾನೆ ಅಷ್ಟೇ. ಆದರೆ ಕಾಲ ಕಳೆದಂತೆ ಹಣಕಾಸಿನ ವಿಚಾರದಲ್ಲಿ ಇವರಿಬ್ಬರ ನಡುವಿನ ಪಾರ್ಟ್ನರ್ಶಿಪ್ ಸಂಬಂಧ ಹಾಳಾಗೋಕೆ ಶುರುವಾಗುತ್ತೆ. ಇನ್ನು ಈ ವ್ಯಕ್ತಿ ಬಿಸ್ನೆಸ್ನಲ್ಲಿ ಪಾರ್ಟ್ನರ್ ಆಗಿದ್ದರಿಂದ ನಿಮಿಷ ಪ್ರಿಯ ಈತನಿಗೆ ಸ್ವಲ್ಪ ಅಮೌಂಟನ್ನು ಕೊಡ್ತಿರ್ತಾಳೆ. ಆದರೆ ಆ ಅಮೌಂಟ್ ಈತನಿಗೆ ಸಾಕಾಗಲ್ಲ. ಹೀಗಾಗಿ ಹೇಗಾದರೂ ಮಾಡಿ ಆ ಹಾಸ್ಪಿಟಲನ್ನು ತನ್ನ ವಶ ಮಾಡ್ಕೋಬೇಕು ಅನ್ನೋ ದುರ್ಬುದ್ಧಿ ಈತನಿಗೆ ಸ್ಟಾರ್ಟ್ ಆಗುತ್ತೆ. ಈ ಹಿಂದೆ ನಿಮಿಷ ಪ್ರಿಯ ಜೊತೆ ಕೇರಳಕ್ಕೆ ಬಂದಿದ್ದಾಗ ಆಕೆಯ ಮದುವೆ ಫೋಟೋವನ್ನು ಈತ ಲಪಟಾಯಿಸಿರ್ತಾನೆ. ಆಕೆಯ ಗಂಡನ ಫೋಟೋ ಜಾಗದಲ್ಲಿ ಈತನ ಫೋಟೋವನ್ನು ಮಾರ್ಫಿಂಗ್ ಮಾಡಿ ಹಾಸ್ಪಿಟಲ್ನಲ್ಲಿ ತಾನೇ ಈಕೆಯ ಗಂಡ, ಈ ಹಾಸ್ಪಿಟಲ್ ನಂದೇ ಅಂತ ಎಲ್ಲರ ಹತ್ರನೂ ಹೇಳ್ಕೊಂಡು ಬರ್ತಾನೆ. ಅದನ್ನು ಪ್ರಶ್ನೆ ಮಾಡಿದಂಥ ನಿಮಿಷ ಪ್ರಿಯಾಗೆ ನೀನಿರೋದು ನನ್ನ ದೇಶದಲ್ಲಿ, ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಸರಿ ಅಂತ ಎದುರಿಸ್ತಾನೆ. ಆಕೆಯ ಪಾಸ್ಪೋರ್ಟನ್ನು ಕೂಡ ಈತ ಕಿತ್ತಿಟ್ಕೊಂಡಿರ್ತಾನೆ. ಇದರಿಂದ ನಿಮಿಷ ಪ್ರಿಯಾಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಕೊಡ್ತಾಳೆ. ಆದರೆ ಯಾವುದೇ ಪ್ರಯೋಜನ ಆಗಲ್ಲ. ಆನಂತರ ಈತನ ಕಿರುಕುಳ ಇನ್ನೂ ಜಾಸ್ತಿ ಆಗುತ್ತೆ. ಫಿಸಿಕಲಿ ಮೆಂಟಲಿ ಈಕೆಯನ್ನು ತುಂಬ ಟಾರ್ಚರ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆಸ್ಪತ್ರೆಯಿಂದ ಬರ್ತಿದ್ದ ಎಲ್ಲ ಆದಾಯವನ್ನು ತಾನೇ ಇಟ್ಕೊಂಡು ನಿಮಿಷ ಪ್ರಿಯಾಗೆ ಏನು ಸಿಗದಿರೋ ರೀತಿ ಮಾಡ್ತಾನೆ. ಹೀಗಾಗಿ ತಾನೇ ಕಷ್ಟಪಟ್ಟು ಸಾಲ ಮಾಡಿ ಕಟ್ಟಿದಂಥ ಕ್ಲಿನಿಕ್ ಆಕೆಯ ಕೈ ಜಾರೋಗುತ್ತೆ. ಈ ಎಲ್ಲದರಿಂದ ಬೇಸತ್ತಂಥ ನಿಮಿಷ ಪ್ರಿಯ ಈ ಹಾಸ್ಪಿಟಲ್ಲು ಬೇಡ, ಈತನ ಜೊತೆ ಪಾರ್ಟ್ನರ್ಶಿಪ್ಪು ಬೇಡ, ಈ ದೇಶನೂ ಬೇಡ, ಎಲ್ಲವನ್ನ ಬಿಟ್ಟು ಮತ್ತೆ ನಾನು ಕೇರಳಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾಳೆ. ಅದೇ ಉದ್ದೇಶದಲ್ಲಿ ತನ್ನ ಸಹೋದ್ಯೋಗಿಯ ಜೊತೆ ಸೇರಿ ಆತನ ಬಳಿ ಇದ್ದ ಪಾಸ್ಪೋರ್ಟನ್ನು ಕಿತ್ಕೊಳ್ಳೋಕ್ಕೆ
ಈ ತಲಾಲ್ ಮಹದಿಗೆ ನಿದ್ದೆ ಮಾತ್ರೆಯನ್ನು ಕೊಡ್ತಾರೆ. ಆದರೆ ಆಕೆಯ ದುರಾದೃಷ್ಟ, ಅದು ಓವರ್ ಡೋಸ್ ಆಗಿ ಆತ ನಿದ್ರಾ ಲೋಕಕ್ಕೆ ಹೋಗ್ಬೇಕಾಗಿರೋನು ಡೈರೆಕ್ಟಾಗಿ ಯಮಲೋಕಕ್ಕೆ ಹೋಗ್ತಾನೆ. ಇದರಿಂದ ಗಾಬರಿಯಾದಂಥ ನಿಮಿಷ ಪ್ರಿಯ ಏನು ಮಾಡಬೇಕು ಅಂತ ಗೊತ್ತಾಗದೆ ತನ್ನ ಸಹೋದ್ಯೋಗಿ ಜೊತೆ ಸೇರಿ ಆತನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ವಾಟರ್ ಟ್ಯಾಂಕ್ನಲ್ಲಿ ಬಚ್ಚಿಡ್ತಾರೆ. ಆ ನಂತರ ಬಾಡಿ ಸ್ಮೆಲ್ ಬಂದು ಎಲ್ರಿಗೂ ಗೊತ್ತಾಗುತ್ತೆ. ಈಕೆ ದೇಶ ಬಿಟ್ಟು ಹೋಗೋಕ್ಕೆ ರೆಡಿಯಾಗಿರ್ತಾಳೆ. ಅಷ್ಟರಲ್ಲಿ ಪೊಲೀಸರು ಈಕೆಯನ್ನು ಅರೆಸ್ಟ್ ಮಾಡ್ತಾರೆ. ಆನಂತರ 2018ರಲ್ಲಿ ಯಮನ್ ನ್ಯಾಯಾಲಯ ಕೊಲೆ ಆರೋಪದಲ್ಲಿ ನಿಮಿಷ ಪ್ರಿಯಾಗೆ ಮರಣದಂಡನೆ ಶಿಕ್ಷೆಯನ್ನು ನೀಡುತ್ತೆ. ದಯೆ, ಕರುಣೆ, ಮಾನವೀಯತೆಯನ್ನು ಬೂತ್ ಕನ್ನಡಿ ಹಾಕಿ ಹುಡುಕಬೇಕಾಗಿರುವಂಥ ದೇಶದಲ್ಲಿ ಇದಕ್ಕಿಂತ ಚಿಕ್ಕ ಶಿಕ್ಷೆಯನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಆದರೆ ಆಕೆ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ. ಆತನ ಬಳಿ ಇದ್ದ ತನ್ನ ಪಾಸ್ಪೋರ್ಟನ್ನು ಕಿತ್ಕೋಬೇಕು, ಆತನ ಟಾರ್ಚರಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅನ್ನೋ ಆತುರದಲ್ಲಿ ಆಕಸ್ಮಿಕವಾಗಿ ಆದಂಥ ಘಟನೆ ಇದು. ಹಾಗಂತ ಆಕೆ ಮಾಡಿರೋದು ಸರಿ ಅಂತ ಅಲ್ಲ. ಆ ವ್ಯಕ್ತಿಯು ಕೂಡ ಈಕೆಗೆ ತುಂಬಾ ಟಾರ್ಚರ್ ಮಾಡಿರ್ತಾನೆ. ಆದರೆ ಆತ ಮಾಡಿರೋ ತಪ್ಪನ್ನು ಗಮನಿಸದೆ ಅಲ್ಲಿನ ಯಮನ್ ಕೋರ್ಟ್ ಈಕೆಗೆ ಮರಣದಂಡನೆ ಕೊಡುತ್ತೆ. ಇನ್ನು 2023ರಲ್ಲಿ ಯಮನ್ ದೇಶದ ಸುಪ್ರೀಂ ಕೋರ್ಟ್ ಕೂಡ ಈಕೆಯ ಅಪೀಲ್ ಅರ್ಜಿಯನ್ನು ವಜಾ ಮಾಡುತ್ತೆ. ಹೀಗಾಗಿ 2018ರಿಂದ ಇಲ್ಲಿವರೆಗೂ ಕೂಡ ನಿಮಿಷ ಪ್ರಿಯ ಯಮನ್ ಜೈಲ್ನಲ್ಲೇ ಇದ್ದಾಳೆ. ಈಗ ಆಕೆಗೆ 36 ವರ್ಷ. ಇದೀಗ ಡಿಸೆಂಬರ್ 2024ರಲ್ಲಿ ಈಕೆಯ ಡೆತ್ ಸೆಂಟೆನ್ಸ್ ಫೈಲ್ಗೆ ಯಮನ್ ದೇಶದ ಅಧ್ಯಕ್ಷ ಕೂಡ ಅಪ್ರೂವಲ್ ಕೊಡ್ತಾನೆ. ಆನಂತರ ಈಕೆಯ ಸುದ್ದಿ ದೇಶಾದ್ಯಂತ ವೈರಲ್ ಆಗೋಕೆ ಶುರುವಾಗುತ್ತೆ. ಹಾಗಾದರೆ ನಿಮಿಷ ಪ್ರಿಯನ ಬಿಡಿಸೋಕೆ ಬೇರೆ ದಾರಿ ಏನು ಇಲ್ವಾ ಅಂದರೆ ಇದೆ. ಇಸ್ಲಾಮಿಕ್ ಲಾನಲ್ಲಿ ಬ್ಲಡ್ ಮನಿ ಅನ್ನೋ ಆಪ್ಷನ್ ಇದೆ. ಹಾನಿಗೊಳಗಾದಂಥ ಕುಟುಂಬ ಡಿಮ್ಯಾಂಡ್ ಮಾಡಿದಷ್ಟು ಬ್ಲಡ್ ಮನಿ ಅಂದರೆ ಪರಿಹಾರ ಹಣವನ್ನು ಕೊಟ್ಟು ಆ ಕುಟುಂಬ ಈಕೆಯ ತಪ್ಪನ್ನು ಕ್ಷಮಿಸಿದರೆ ನಿಮಿಷ ಪ್ರಿಯ ಮರಣದಂಡನೆಯಿಂದ ಪಾರಾಗಬಹುದು. ಹೀಗಾಗಿ ಈಕೆಯ ತಾಯಿ ತನ್ನ ಮಗಳನ್ನು ಹೇಗಾದರೂ ಮಾಡಿ ಕಾಪಾಡ್ಕೋಬೇಕು ಅಂತ ನಾನಾ ರೀತಿ ಪ್ರಯತ್ನಪಟ್ಟು ಹಲವಾರು NGOಗಳಿಂದ ಹಾಗೂ ಕ್ರೌಡ್ ಫಂಡಿಂಗ್ ಮೂಲಕ ಹಣವನ್ನು ಅಡ್ಜಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಆದರೆ ಆ ಕುಟುಂಬದ ಜೊತೆ ಇನ್ನೂ ಕೂಡ ಮಾತಾಡೋಕ್ಕಾಗಿಲ್ಲ. ಇನ್ನೊಂದೇ ತಿಂಗಳೊಳಗೆ ನಿಮಿಷ ಪ್ರಿಯಗೆ ಮರಣದಂಡನೆ ಆಗಲಿದೆ. ಹೀಗಾಗಿ ಆಕೆಯ ತಾಯಿ ತನ್ನ ಮಗಳನ್ನು ಹೇಗಾದರೂ ಮಾಡಿ ಬಿಡಿಸಿ ಅಂತ ಹೇಳಿ ಕೇಂದ್ರ ಸರ್ಕಾರದ ನೆರವನ್ನು ಕೇಳಿದ್ದಾರೆ. ಅದಕ್ಕೆ ಭಾರತದ ವಿದೇಶಾಂಗ ಇಲಾಖೆ ಕೂಡ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡೋದಾಗಿ ಭರವಸೆ ನೀಡಿದೆ. ಇನ್ನು ನಿಮಿಷ ಪ್ರಿಯ ಮರಣದಂಡನೆಗೆ ಗುರಿಯಾಗ್ತಾಳ ಅಥವಾ ಭಾರತ ಸರ್ಕಾರ ಆಕೆಯ ಮರಣದಂಡನೆಯನ್ನು ತಡೆಯುತ್ತಾ? ಆಕೆ ಬದುಕೋಕೆ ಮತ್ತೆ ಸೆಕೆಂಡ್ ಚಾನ್ಸ್ ಸಿಗುತ್ತಾ? ಈ ನಿಮಿಷ ಪ್ರಿಯ ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.